ಜೆಡಿಎಸ್ನಲ್ಲಿ ನಿರೀಕ್ಷೆಗೂ ಮೀರಿದ ಅಡ್ಡ ಮತದಾನ ಆಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಶಾಸಕಾಂಗ ಪಕ್ಷದ ನಾಯಕರಂತ ಸುರೇಶ್ ಬಾಬು ಇದ್ದಾರೆ. ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಒಂದೆರಡು ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಈಗ ಸುಮಾರು 4-5 ಆಗಿದೆ, ಅಡ್ಡ ಮತದಾನ ಆಗಿದೆ. ನಮ್ಮಲ್ಲಿ 3 ಜನ ಆಗಿರ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಈ ಥರ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ದ್ರೋಹ ಬಗ್ದಿದ್ದಾರೆ ಅಂತ ನಾನು ಭಾವಿಸ್ಕೊತೀನಿ. ಜೊತೆಲೇ ಇದ್ಕೊಂಡು ಈ ಥರ ಮಾಡೋದು ಸರಿಯಲ್ಲ. ಯಾರಿಗೇ ಆಗಿರಲಿ ಅವರು ಅದನ್ನು ಆತ್ಮಾವಲೋಕನ ನಾವು ಮಾಡ್ಕೋಬೇಕಾಗ್ತದೆ. ಒಂದು ಪಕ್ಷದಲ್ಲಿದ್ದಾಗ ಒಂದು ಚಿಹ್ನೆಯಲ್ಲಿ ನಾವು ಗೆದ್ದಂಥ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಯಾವತ್ತಾರು ದ್ರೋಹ ಬರಿಗಿರ್ತಕ್ಕಂಥ ಕೆಲಸ ಮಾಡಬಾರ್ದು, ಯಾರೇ ಆಗಿರಲಿ. ಸರ್, ಈಗ ನಿನ್ನೆ ನೀವು ಎಲ್ಲ ಶಾಸಕರು 17 ಜನ ಶಾಸಕರು ಒಟ್ಟಿಗೆ ನಿಮ್ಮ ನೇತೃತ್ವದಲ್ಲಿ ಸಭೆ ಮಾಡಿದ್ರಿ, ಒಟ್ಟಿಗೆ ಬಂದ್ವಿ. ಮತ ಹಾಕುವಾಗ ಬದಲಾವಣೆ ಆಗಿದೆ. ಯಾಕೆ ಈ ನಿರೀಕ್ಷೆ ಅಂತ, ಯಾಕೆ ಈಗ ಈ ರೀತಿ ಆಯ್ತು ಅಂತೇಳಿ ಏನೋ ಹೇಳ್ತಾರಲ್ಲ, ಒಳಗಡೆ ಈ ಥರ ಮಾಡ್ತಕ್ಕಂಥದ್ದು ನಾವ್ಯಾರು ಕೂಡ ಊಹೆ ಮಾಡಿರಲಿಲ್ಲ. ಈ ಥರ ನಮಗೆ ಒಳಗೆ ಮೋಸ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಯಾರು ಕೂಡ ನಿರೀಕ್ಷಣೆ ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ಹಿಂದಿನ ದಿನ ಕುಮಾರಸ್ವಾಮಿ ಸಾಹೇಬ್ರ ಜೊತೆನೂ ಕೂಡ ಅವರೆಲ್ಲರೂ ಕೂಡ ಮಾತಾಡಿ ಈ ಥರ ಒಂದು ನಮಗೆಲ್ಲರಿಗೂ ಕೂಡ ಆಘಾತ ಉಂಟು ಮಾಡ್ತಾರೆ ಅಂತ ನಾವು ಖಂಡಿತ ಕೂಡ ಭಾವಿಸ್ಕೊಂಡಿರಲಿಲ್ಲ. ಸರ್, ಈಗ 11 ಮತಗಳು ಕ್ರಾಸ್ ವೋಟಿಂಗ್ ಆಗಿದೆ. ಈಗ ಬಿಜೆಪಿಯವರು ಹೇಳ್ತಿದ್ದಾರೆ ನಮ್ದು 3 ವೋಟ್ ಮಾತ್ರ ಕ್ರಾಸ್ ಆಗಿದೆ, ನಾವು 4 ವೋಟ್ನ JDS ಹಾಕ್ಸ್ಬಿಟ್ಟಿದ್ದೀವಿ, JDS 7-8 ವೋಟ್ ಕ್ರಾಸ್ ಆಗಿದೆ ಅಂತಿದ್ದಾರೆ. ಈಗ ಏನಾಗಿದೆ, ನಮಗೆ ಅದು ಕ್ಲಾರಿಟಿ ಸಿಗ್ತಾ ಇಲ್ಲ. ನಮ್ಮಲ್ಲಿ 3 ಜನ ಮಾಡಿದ್ದಾರೆ, 4 ಜನ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. 4 ಜನ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, BJPಯವರು ನಮ್ಗೆ ಯಾರನ್ನ ಅಲರ್ಟ್ ಮಾಡಿದ್ವಿ ಅಂತಲೂ ಕೂಡ ನಮಗೆ ಅದನ್ನು ಮುಕ್ತವಾಗಿ ನಮ್ಮ ಜೊತೆ ಚರ್ಚೆ ಮಾಡಲಿಲ್ಲ. ಚರ್ಚೆ ಮಾಡಿದರೆ ಖಂಡಿತ ಅದರಲ್ಲಿ ನಾವು ಯಾರು ಅಂತ ಊಹೆ ಮಾಡ್ಕೋಬೋದಿತ್ತು. ಆ ಅಭ್ಯರ್ಥಿಗಳ ಶಾಸಕರನ್ನ ನಾವು ಅವ್ರನ್ನ ಮನವೊಲಿಸಿ ನಮ್ಗೆ ಓಟ್ ಹಾಕ್ಸಂತದ್ದಾಗಬೇಕಾಗಿತ್ತು. ಕೊನೆಗಳಿವರೆಗೂ ಆ ಒಂದು ಇದು ಪ್ರಕ್ರಿಯೆ ಆಗಲಿಲ್ಲ. ನಿಮ್ಮನ್ನ ಬಿಜೆಪಿ ಶಾಸಕರು ನಿಮಗೆ ಶಾಸಕರು ಮತ ಹಾಕ್ತಾರೆ ಯಾರು ಸಂಪರ್ಕನೇ ಮಾಡಲಿಲ್ವಾ? ಯಾರ ಹೆಸರು ಕೊಡ್ಲಿಲ್ವಾ? ಖಂಡಿತ ಕೊಡಲಿಲ್ಲ. ಅವ್ರು ಏನು ಮಾಡಿದ್ದಾರೆ, ಕೊನೆಗೆ ಅವ್ರು ಮತ ಹಾಕೋ ಸಂದರ್ಭದಲ್ಲಿ ಅವ್ರಿಗೆ ಚೀಟಿಯನ್ನು ಕೊಟ್ಟು ಇಂಥವ್ರಿಗೆ ಹಾಕಿ ಅಂತ ಹೇಳಿ ಕಳಿಸ್ತಕ್ಕಂಥ ಒಂದು ಇದನ್ನು ಮಾಡಿದ್ದಾರೆ. ಹಾಗಾಗಿ ನಮಗೆ ನಮ್ಮ ಶಾಸಕರು ಯಾರನ್ನ ನಮ್ಮ ಅಭ್ಯರ್ಥಿಗೆ ಅಲಾಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಕೂಡ ಹೇಳಲಿಲ್ಲ. ಹಾಗಾಗಿ ನಮಗೆ ಅವರ ಯಾರು ಶಾಸಕರು ನಮಗೆ ಅಲಾಟ್ ಮಾಡಿದ್ದಾರೆ ಅಂತ ನಮಗೆ ಇನ್ನೂ ಕೂಡ ತಿಳಿಲಿಲ್ಲ. ಅದು ಸರ್, ಈಗ ಇದ್ದವ್ರ 3 ಕದ್ದವ್ರು ಯಾರು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಹಾಗೆ ಈಗ ಶಿಸ್ತು ಕ್ರಮ ಹೇಗೆ ತಗೊಳ್ತೀರಿ, ಏನ್ ಮಾಡ್ತೀರಿ? ಈಗ ಅದಕ್ಕೇನೆ ಇವತ್ತು ಕರೆದಿದ್ದೇವೆ. ಈಗ 3 ಗಂಟೆಗೆ ನಾವೆಲ್ಲರೂ ಕೂಡ ಎಲ್ಲ ಶಾಸಕರು ಕೂಡ ಬರಬೇಕು ಅಂತಕ್ಕಂಥ ಒಂದು ಆದೇಶವನ್ನು ವರಿಷ್ಠರು ನೀಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದೇವೆ. ಬಂದು ಅದು ಕೂತ್ಕೊಂಡು ಅಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ಈ ಥರ ಒಂದು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಅಂತ ನಾನು ಆದ್ರೂ ಕೂಡ ಒತ್ತಾಯಿಸ್ತೀನಿ. DK ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ರು, JDSನವ್ರಿಗೆ ನಮ್ಮ ಮನೆ ಸದಾ ಬಾಗಿಲು ತೆಗೆದಿದೆ ಅಂತೇಳಿ. ಆದರೆ ಇಷ್ಟು ಮಟ್ಟಿಗೆ ದೊಡ್ಡದಾಗಿ ಬಾಗಿಲು ತೆಗೆದಿದೆ ಅಂತ ಗೊತ್ತಿಲ್ಲ, ಇಷ್ಟು ಜನ ಹೋಗ್ತಾರೆ ಅಂತೇಳಿ. ಅವರು ಯಾವ ಥರ ಮಾಡ್ತಾ ಇದ್ದಾರೆ, ಇದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಏನೇನಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ನಮ್ಮಲ್ಲಿ ಆ ಥರ ಮನಸ್ಥಿತಿ ಇಲ್ಲಿ ಇದೆ ಅಂತ ನಾವು ಯಾರು ಕೂಡ ಭಾವಿಸ್ಕೊಂಡಿರಲಿಲ್ಲ. ಬಟ್ ಯಾವ ಉದ್ದೇಶದಿಂದ ಇವರು ಈ ಥರ ಮಾಡಿದ್ದಾರೆ ಏನೋ ಕ್ಷೇತ್ರದ ಅಭಿವೃದ್ಧಿಗೋ ಮತ್ತು ಇದಕ್ಕೋ ಯಾವ ಥರ ಆಮಿಷಗಳು ನೋಡಿ ನಮ್ಮ ಶಾಸಕರುಗಳನ್ನ, ಎರಡೂ ಪಕ್ಷದ ಶಾಸಕರನ್ನ ಇವರು ಮನವೊಲಿಸುವಂಥ ಕೆಲಸ ಮಾಡಿದರೆ ತಿಳಿದು ಕಾದು ನೋಡೋಣ. ತಿಳಿದ ತಕ್ಷಣ ಖಂಡಿತ ಅದನ್ನು ಸರಿಪಡಿಸ್ಕೊಂಡು ಇದಿಷ್ಟು JDS ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಂತ ಸುರೇಶ್ ಬಾಬು ಅವರ ಮಾತು. ಬಿಜೆಪಿಯವರು ನಮಗೆ ಯಾವುದೇ ರೀತಿಯಾಗಿ ಮಾಹಿತಿಯನ್ನು ಕೂಡ ನೀಡಿರಲಿಲ್ಲ. ಕೊನೆಯ ಹಂತದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಚೀಟಿಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಯಾವುದೇ ರೀತಿಯಾಗಿ ಯಾರಿಗೆ ಮತ ಹಾಕಬೇಕು ಅನ್ನೋ ಒಂದು ಕಮ್ಯುನಿಕೇಟ್ ಮಾಡಿರಲಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು.